क्या नाम है उसका? दही। कितना? हाफ लीटर? ठीक है। ಇನ್ನೊಂದ್ ಸ್ವಲ್ಪ ಇದೆ ಹಾಕಿಲ್ವಾ? देखिए दोस्तों, आज हमारे घर आलू के पराठे बन रहे हैं, तो उसी की तैयारी हो रही है। आलू का स्टफिंग भी ತಯಾರಿ ನೋಡಿ। ಇವತ್ತು ನಮ್ಮ ಮನೇಲಿ ಆಲೂಗಡ್ಡೆ ಪರಾಠೆ ಮಾಡ್ತಾ ಇದ್ದೀವಿ। ಅದರ ಆಲೂಗಡ್ಡೆ ಸ್ಟಫಿಂಗು ಸಹ ಸಿದ್ಧವಾಗಿದೆ। ಸೊ ತಿಂಡಿ ಇವತ್ತು ಆಲೂಗಡ್ಡೆ ಪರಾಠೆ ನಮ್ಮ ಮನೇಲಿ। ಮೊಸರು ಖಾಲಿಯಾಗಿತ್ತು, ಅದಕ್ಕೆ ಅಂಗಡಿಗೆ ಹೋಗಿ ಮೊಸರು ತೊಗೊಂಬಂದೆ। हमारे घर आज नाश्ता आलू के पराठे हैं, तो घर में दही खाली हो गया था, तो जाकर मैं दही लेकर आई दुकान से। हमारे घर में आलू के पराठों को सभी लोग चीनी के साथ दही मिलाकर खाना पसंद करते हैं, तो दही लेकर आई। ನಮ್ಮ ಮನೇಲಿ ಎಲ್ಲರೂ ಆಲೂಗಡ್ಡೆ ಪರಾಠವನ್ನು ಮೊಸರಿನ ಜೊತೆ ಸಕ್ಕರೆ ಹಾಕ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ, ಅದಕ್ಕಾಗಿ ನಾನು ಮೊಸರು ತೊಗೊಂಬಂದೆ। ನೋಡಿ, ನೀವು ನೋಡ್ತಾ ಇರ್ಬೋದು ಆಲೂಗಡ್ಡೆ ಪರಾಠೆ ಸಿದ್ಧವಾಗಿದೆ, ಈಗ ಬೇಯ್ತಾ ಇದೆ। देखिए आलू के पराठे तैयार हैं, सीख रही है आलू के पराठे। तो अभी मैं इसको दही और चीनी के साथ मिलाकर खाऊंगी। सभी लोग हमारे घर में ऐसे ही खाते हैं। ಇವಾಗ ನಾನು ಈ ಆಲೂಗಡ್ಡೆ ಪರಾಠೆಯನ್ನು ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತೀನಿ। ಎಲ್ಲರೂ ನಮ್ಮ ಮನೆಯಲ್ಲಿ ಇದೇ ರೀತಿ ಆಲೂಗಡ್ಡೆ ಪರಾಠೆಯನ್ನು ಮೊಸರು ಮತ್ತು ಸಕ್ಕರೆ ಜೊತೆನೇ ತಿನ್ನೋಕೆ ಇಷ್ಟಪಡ್ತಾರೆ। ಸೊ ನೀವು ಸಹ ಒಂದ್ಸತಿ ಈ ರೀತಿ ಆಲೂಗಡ್ಡೆ ಪರಾಠೆಯನ್ನು ಮೊಸರು ಮತ್ತು ಸಕ್ಕರೆ ಜೊತೆ ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ। आप लोग भी एक बार चीनी और दही के साथ आलू के पराठे खाइए, कॉम्बिनेशन बहुत अच्छा लगता है। एक बार ट्राई करके देखिए, चीनी के साथ दही मिलाकर आलू के पराठे खाइए दोस्तों, अच्छा टेस्ट है।